ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಅಲ್ಲ, ನಾನು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ ಜಗದೇವ್ ಸೂರ್ಯವಂಶಿ. ನಾವು ಇವತ್ತು ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀವಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ, ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ನಗರ ಶಾಸಕರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ. ಇಲ್ಲಿ ನಮ್ಮ KSRTC ಬಸ್ ಕಂಪೌಂಡ್ ಬಾಜು ಏನು ಜೋಡ ಗುಮ್ಮಟ ರಸ್ತೆ ಇದೆ, ಹೋಗೋ ರಸ್ತೆ, ಆ ರಸ್ತೆ ಏನು ಎಷ್ಟು ಗಲೀಜು ಅಂದರೆ ಇಲ್ಲಿ ಸಾರ್ವಜನಿಕರೇ ಮಾತಾಡ್ತಾ ಇದ್ದಾರೆ. ಸರ್, ಇದು ಯಾವಾಗ ಒಮ್ಮೆ ಕ್ಲೀನ್ ಮಾಡ್ಯಾರ ಸರ್? ಅಷ್ಟೇನು ರೀ? ಬಟ್ ದಿನಾಲು ಇದು ಏನು ಸ್ಮೆಲ್, ಎಲ್ಲರೂ ಮೂಗು ಮುಚ್ಕೊಂಡು ಅಡ್ಡಾಡೋದು, ಹೌದಲ್ಲ? ಎಲ್ಲ ಮೂಗು ಮುಚ್ಕೊಂಡು ಅಡ್ಡಾಡೋದು. ಅದೇ ನೋಡಿ ಸರ್, ಇಷ್ಟ ಇಲ್ಲೇ ಜಡ್ಜ್ ಕ್ವಾರ್ಟರ್ಸ್ ಇದಾವೆ ಹಿಂದೆ. ಯಾವ ಥರ ನರಕ ಅನುಭವಿಸ್ತಾ ಇದ್ದಾರೆ ಅಂದರೆ ಎಲ್ಲ ಸಾರ್ವಜನಿಕರಲ್ಲಿ. ಇಷ್ಟು ಬೇಜವಾಬ್ದಾರಿ ಮಹಾನಗರ ಪಾಲಿಕೆ ಸುಂದರ ನಗರ ಅಂತ ಹೇಳೋದು, ಪ್ರವಾಸಿ ಸ್ಥಾನ ಇರುವಂಥ ಒಂದು ನಮ್ಮ ಬಿಜಾಪುರ ಶಹರ ಈ ಥರ ಗಲೀಜು ಇಟ್ಕೊಂಡು, ಅದು ನಮ್ಮ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ KSRTC ಬಸ್ ಹಳ್ಳಿ ಜನ, ಸಾವಿರಾರು ಜನ ಇಲ್ಲಿ ಬಂದು ಬಿಜಾಪುರ ಬಸ್ ಸ್ಟ್ಯಾಂಡ್ಗೆ ಬರ್ತಾರೆ. ಆಮೇಲೆ ಪ್ರವಾಸ ಮುಗಿಸ್ಕೊಂಡು ಕೂಡ ಇಲ್ಲಿ ಬರ್ತಾರೆ. ಬಂದ ಕೂಡಲೇ ನೋಡಿ ಇದು ಗಲೀಜು ವಾಸನೆ ತೊಗೊಂಡು ಹಾಂ ಇಲ್ಲಿ 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 ಬಿದ್ದಾರಲ್ಲ ನಮ್ಮ ಆಟೋ ಡ್ರೈವರ್ ಬಿದ್ದಾನ್ರಿ. ಹಾಂ, ನಮ್ಮ ಆಟೋ ಡ್ರೈವರ್ ಬಿದ್ದಾನ್ರಿ ಇಲ್ಲಿ ಇಲ್ಲೇ ಗಟರ್ನಾಗ ಕುಡ್ದ ಕುಡ್ದಿಲ್ರಿ ಒಳಗೆ. ಇವ್ ಗೊತ್ತಾಗಲ್ಲ ಹಂಗೆ ಇತನ ದವಾಖಾನೆ ಯಾವಾಗ 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 ಅಲ್ಲ ಯಾವಾಗ ಯಾವಾಗ ಬಿದ್ದಿದ್ದ? ಯಾವಾಗ ಬಿದ್ದಿದ್ದ? ತಿಂಗಳಾಗ್ಯದ ಬಿದ್ದ. ಇಲ್ಲೇ ಒಳಗೆ ಬಿದ್ದಿದ್ದ? ಚಪ್ಪ ಹೋಗಿಲ್ಲ ಸರ್, ಆಪರೇಷನ್ ಆಗಿದ್ರಿ. ಹಾಂ, 60-80 ಸಾವಿರ ರೂಪಾಯಿ ತೊಗೊಂಡಾರ್ರಿ ಎಲ್ಲ ಆಟೋ ಡ್ರೈವರ್. ಅಂದ್ರೆ ಇಲ್ಲಿ ಬಿದ್ದ ಕಾಲು ಮುರಿದದ ನೋಡ್ರಿ. ಮಹಾಪಾಲಿಕೆ ಆಯುಕ್ತ ಸಾಹೇಬ್ರೆ, ಮಾನ್ಯ